ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ತುಂಬ ದಿನದಿಂದ ಈ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು ಅಂದ್ಕೊಂಡು ಯಾಕೋ ಮಾಡೋದಕ್ಕೆ ಆಗಲಿಲ್ಲ. ಇವರು ನಮ್ಮ ಅತ್ತೆ ಮಾವ, ಇನ್ನು ಮಿಕ್ಕಿದವರೆಲ್ಲ ನನಗೆ ಅಜ್ಜಿ ತಾತನೇ ಆಗಬೇಕು. ನನಗೆ ಸ್ವಂತ ಅಜ್ಜಿ ತಾತ ಇಲ್ಲ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ನಮ್ಮ ಅಪ್ಪನ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲೇ ತೀರ್ಕೊಂಡ್ಬಿಟ್ಟಿದ್ದಾರೆ. ಇದು ಭೀಮನ ಅಮಾವಾಸ್ಯೆ ದಿನ ಮಾಡ್ಕೊಂಡಿದ್ದು ವಿಡಿಯೋ. ಅವತ್ತಿಂದ ನನಗೆ ಎಡಿಟ್ ಮಾಡೋದಕ್ಕೆ ಆಗಿರಲಿಲ್ಲ. ಇವರು ಕೂಡ ನಮ್ಮ ಚಿಕ್ಕ ತಾತ ಚಿಕ್ಕ ಅಜ್ಜಿ. ಇದು ಅವ್ರ ಮದುವೆ ಇನ್ವಿಟೇಷನ್ ಕಾರ್ಡು ನೋಡಿ. ಆ ಟೈಮ್ನಲ್ಲೇ ಅವರು ಇಂಗ್ಲೀಷ್ನಲ್ಲಿ ಪ್ರಿಂಟ್ ಮಾಡಿಸಿದ್ದಾರೆ ಇನ್ವಿಟೇಷನ್ ಕಾರ್ಡನ್ನು. ಒಂದು ಬೇಜಾರಿನ ವಿಚಾರ ಏನು ಅಂತ ಹೇಳಿದ್ರೆ, ನಾನು ಈ ವಿಡಿಯೋ ಮಾಡುವಷ್ಟರಲ್ಲಿ, ಅಂದರೆ ಈ ವಿಡಿಯೋ ಅಪ್ಲೋಡ್ ಮಾಡುವಷ್ಟರಲ್ಲಿ ನಮ್ಮ ತಾತ ತೀರ್ಕೊಂಡ್ಬಿಟ್ರು. ಇವ್ರು ನೋಡಿ 85ನೇ ವಯಸ್ಸಿಗೆ ತೀರ್ಕೊಂಡ್ಬಿಟ್ರು. ತುಂಬ ಬೇಜಾರಾಗುತ್ತೆ. ಅವ್ರ ಜೋಡಿ ನೋಡ್ತಿದ್ರೆ ತುಂಬ ಖುಷಿಯಾಗೋದು. ಕೊನೆಯಲ್ಲಿ ಹಾಕಿದ್ದೀನಿ ನೋಡಿ. ಅಜ್ಜಿ ಅವರಿದ್ದಾಗ ಎಷ್ಟೊಂದು ಖುಷಿಯಾಗಿದ್ದರು. ಅವ್ರು ತೀರ್ಕೊಂಡ್ಮೇಲೆ ತುಂಬ ಬೇಜಾರು ಮಾಡ್ಕೊಂಡಿದ್ದಾರೆ. ಸಣ್ಣ ಪುಟ್ಟ ವಿಚಾರಕ್ಕೆ ಇತ್ತೀಚೆಗೆ ಎಲ್ಲರೂ ಡಿವೋರ್ಸ್ ತಗೋತಾ ಇದ್ದಾರೆ. ಆದರೆ ಇಷ್ಟು ವಯಸ್ಸಾದರೂ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅಂತ ನಾನು ನಿಮಗೆಲ್ಲ ತೋರಿಸ್ಬೇಕಂತ ಅನ್ನಿಸ್ತು. ಸೊ ನಮ್ಮ ಊರಿನಲ್ಲಿ ಯಾರ್ಯಾರು ಹಿರಿ ಜೋಡಿಗಳಿದ್ದಾರೋ ಅವ್ರದ್ದು ವಿಡಿಯೋ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬ ಜನ ಸಿಗೋದೇ ಇಲ್ಲ ನೋಡಿ. ನಮ್ಮಪ್ಪನೇ ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ರು, ನಮ್ಮ ದೊಡ್ಡಪ್ಪ ಕೂಡ ಚಿಕ್ಕ ವಯಸ್ಸಿಗೆ ತೀರ್ಕೊಂಡ್ರು. ಹಾಗೆ ನೋಡೋದಾದರೆ ಇವರೇ ಪುಣ್ಯವಂತರು. ಹೇಳಿ ನಿಮ್ಮ ಹೆಸ್ರು ಹೇಳಿ. ಹೇಳಮ್ಮ ನಿಮ್ಮ ಹೆಸ್ರು ಹೇಳಮ್ಮ. ನನ್ನ ಹೆಸರು ಶಾರದಮ್ಮ. ಅಪ್ಪನ ಹೆಸರು? ಅಪ್ಪನ ಹೆಸರು ಶಂಕರ್. ಎಷ್ಟೆಷ್ಟು ವರ್ಷ? 78 ವರ್ಷ. ನಿಮಗೆ? ಅಪ್ಪ ನಿಮಗೆ? 86. ಮದುವೆಗೆ ಎಷ್ಟು ವರ್ಷ ಆಯಿತು? 60 ವರ್ಷ. 60 ವರ್ಷ ತುಂಬಿ ಬಿದ್ದೈತೆ. 61 ವರ್ಷಕ್ಕೆ. 61. ಎಷ್ಟು ಜನ ಮಕ್ಕಳು? 4 ಜನ ಮಕ್ಕಳು. ಇದು ವಿಡಿಯೋ ಮಾಡ್ತೀವಿ. ಹೇಳಮ್ಮ ಎಷ್ಟು ವರ್ಷ ನಿಮ್ಗೆ? ಎಷ್ಟು ವರ್ಷ ನಿಮ್ಮದು? ಅಪ್ಪ? ಹಾಂ 85. ಹೆಸ್ರು ಹೇಳಿ, ನಿಮ್ಮ ಹೆಸ್ರು ಹೇಳಿ. ಅವ್ರ ಹೆಸರು? ಚಿಕ್ಕಣ್ಣ. ಮದುವೆಗೆ ಎಷ್ಟು ವರ್ಷ ಆಯಿತು? ಮದುವೆ ಆಗಿದ್ದು? ಹಾಂ, ಹಂಗಾರೆ 60 ವರ್ಷದ ಮೇಲೆ ಆಗೈತೆ. ಹಾಂ ಸರಿ ಆಯಿತು. ಹೇಳಿ ನಿಮ್ಮ ಹೆಸ್ರು ಹೇಳಿ ಅಮ್ಮ. ಜಯಮ್ಮ. ಅವ್ರ ಹೆಸರು? ಗುರುಲಿಂಗೇಗೌಡ. ಹಾಂ. ಏಜು? ಗುರುಲಿಂಗೇಗೌಡ್ರಿಗೆ 83. ಹಾಂ. ಜಯಮ್ಮನಿಗೆ 70 ಮೇಲೆ. ಹ್ಞೂ. ಮದುವೆಗೆ ಎಷ್ಟು ವರ್ಷ ಆಯಿತು? ಅಲ್ಲಿಗೆ ಎಷ್ಟು ವರ್ಷ ಇಲ್ಲಿ ಅಕ್ಕವ? 54. 54ಅಲ್ಲಿ ಮದುವೆ ಆಗಿದ್ದ? ಇಲ್ಲ 54 ವರ್ಷ. ಹಾಂ 70ರಲ್ಲಿ ಮದುವೆ ಆಗಿದ್ದು, ಹಂಗಾರೆ 54 ವರ್ಷ ಆಯಿತು. ಹ್ಞೂ ಆಯ್ತಮ್ಮ. ಮಕ್ಳು ಎಷ್ಟು ಜನ? 3 ಜನ. ಸರಿ ಕೂತಿದ್ದೀರಿ. ಹೇಳಿ ನಿಮ್ಮ ಹೆಸ್ರು ಹೇಳಿ. ತಾತನ ಹೆಸರು ಜೋರಾಗಿ ಹೇಳಬೇಕು. ನೀವೇ ಹೇಳಿ. ಹ್ಞೂ. ಎಷ್ಟು ವರ್ಷ ನಿಮಗೆ? ನನಗೆ 57 ವರ್ಷನಾ ನಿಮಗೆ? ನನಗೆ 57. ನಿಮಗೆ? ಈಗ ಹೇಳಿ ಎಷ್ಟು ವರ್ಷ ನಿಮ್ಗೆ ಹೇಳಿ. 74. ತಾತಂಗೆ? 86. ಹಾಂ ಸರಿ ಆಯಿತು. ಮದುವೆಗೆ ಎಷ್ಟು ವರ್ಷ? ಮದುವೆಯಾಗಿ 27 ವರ್ಷ ಆಯ್ತು. 57 ವರ್ಷ. ಹ್ಞೂ. ಎಷ್ಟು ಜನ ಮಕ್ಕಳು? 3 ಜನ ಕಣ. 2 ಹೆಣ್ಣು 1 ಗಂಡು. ಸರಿ ಆಯಿತು. ತಾತ ಮೇಷ್ಟ್ರು ಕೆಲಸದಲ್ಲಿದ್ರಲ್ವಾ? ಗೌರ್ಮೆಂಟ್ ಕೆಲಸದಲ್ಲಿ? ಗೌರ್ಮೆಂಟ್ ಕೆಲಸದಲ್ಲಿದ್ದರು. ಈಗ ರಿಟೈರ್ಡ್ ಆಗೈತೆ. 25 ವರ್ಷ ಆಯಿತು ರಿಟೈರ್ಡ್. ಹಾಂ ಇಲ್ಲ ಹಾಂ ಇಲ್ಲ. ತಾತ ಹೇಳ್ತಲ್ಲ. ಹುಟ್ಟೋದಕ್ಕೆ ಬೆಳೆದೋದಕ್ಕೆ ತಾತ ಸಂಪಾದನೆ ಮಾಡೋದಕ್ಕೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಸಂಪಾದನೆ ಮಾಡಿ ಅವ್ರಿಗೆ ಆರೋಗ್ಯ ತಂದು ಆಸ್ತಿ ಸಂಪಾದನೆ ಮಾಡಿದ್ರು. ದ್ರಯೆಲ್ಲ ಸಂಪಾದನೆ ಮಾಡಿ ಎಲ್ಲಾನು ಸಂಪಾದನೆ ಮಾಡಿಬಿಟ್ಟು ಮಕ್ಕಳಿಗೆ ಕೊನೆಯಲ್ಲಿ ಅವ್ರಿಬ್ರು ಹೆಣ್ಮಕ್ಳು ಮದುವೆ ಮಾಡಿದ್ರು. ಒಬ್ಬ ಮಗನಿಗೆ 3 ಹೆಣ್ಣು 1 ಗಂಟೆ ಹುಟ್ಟಿದವನಿಗೆ ದೇವರು ಅವನು ಹುಟ್ಟಿದ ಮೇಲೆ ನಾವು ಬೆಳವಣಿಗೆ ಆದೋ. ನಮ್ಗೇನು ತೊಂದರೆ ಇಲ್ಲ, ಕಷ್ಟ ಇಲ್ಲ. ಒಬ್ಬ ಮೊಮ್ಮಗಳವಳೆ, ಸೊಸೆ, ಮಗ, 2 ಹೆಣ್ಮಕ್ಳು. ನಮ್ಮ ಯಜಮಾನ್ರಿಗೆ ಅವಾಗಿನಿಂದೂ ಕಷ್ಟ ಇತ್ತು. ಈಗ ಮಧ್ಯದಲ್ಲಿ ಚೆನ್ನಾಗವ್ರೆ. ರಿಟೈರ್ಡ್ ಆದಮೇಲೆ ಏನೂ ಇಲ್ಲ, ಚೆನ್ನಾಗಿದೆ. ಒಂದನೇ ಸರಿ. ತಾತ ಏನಾದರೂ ಹೇಳ್ತೀರಾ? ಏನು ಹೇಳ್ಬೇಕಂತ ಏನಾದರೂ ಹೇಳ್ತೀರಾ ತಾತ? ಏನು ಹೇಳಲ್ವಾ? ಸರಿ ಆಯ್ತು. ನೀನು ದುಡ್ಡು ಹುಟ್ಟದ್ದು ನೀನು ಸಂಪಾದನೆ ಮಾಡೋದು ನಿನ್ನ ಮಕ್ಳಿಗೆ ಮಾಡಿದ್ದು ಹೇಳು. ಆಯ್ತು ಬಿಡಿ, ಏನು ಬೇಡ ಬಿಡಿ.
ಆಯ್ತು ತಾತ ಆಯ್ತು ಬಿಡಿ. ನಾನೇ ಅಷ್ಟೊತ್ತನೇ ಐಡಿಯಾ ಮಾಡ್ಕೊಂಡಿದ್ದೀನಿ, ಕೇಳಿದ್ದೀನಿ, ಹೇಳುವೆ ನಾನೇ ಹಾಂ ಅರ್ಧಕ್ಕೆ ನೆನೆಸ್ತೆ ಅಷ್ಟೇ. ಆಯಿತು ಬಿಡಿ ಸಾಕು. ಆಯ್ತು ಹೇಳಿ, ನಿಮ್ಮ ಹೆಸ್ರು ಹೇಳಿ, ಸ್ವಲ್ಪ ಜೋರಾಗಿ ಹೇಳಿ. ಅವ್ರ ನಿಮ್ಮ ಹೆಸರು? ಗಂಗಾಧರ್. ಎಷ್ಟು ವರ್ಷ? 80 ವರ್ಷನಾ? ನಿಮಗೆ? 62. ಮದುವೆ ಆಗಿ ಎಷ್ಟು ವರ್ಷ? 50 ವರ್ಷನಾ? ಎಷ್ಟು ಜನ ಮಕ್ಕಳು? ಇಬ್ಬರು. ಒಬ್ಬ ಮಗ ಒಬ್ಬ ಮಗಳು. ನಿಮ್ಮ ಹೆಸರು ಹೇಳಿ. ಬಾಬ್ಲಿಗೌಡ 73 ವರ್ಷ. ಸಾವಿತ್ರಮ್ಮ ನಿಮ್ಮ ವಯಸ್ಸು ಅಮ್ಮ? ವಯಸ್ಸು 63. 63 ವರ್ಷ. ನೀವು ಮದುವೆಯಾಗಿ ಎಷ್ಟು ವರ್ಷ ಆಯಿತು? 47-48 ಬರ್ತದೆ. 48 ವರ್ಷ ರನ್ನಿಂಗು. ನಿಮ್ಗೆ ಎಷ್ಟು ಜನ ಮಕ್ಕಳು? 3 ಜನ ಮಕ್ಕಳು. 3 ಜನ. ನಿಮ್ಮ ಮಕ್ಳ ಹೆಸರು ಹೇಳಿ. ಜಗದೀಶ್, ಹ್ಞೂ ಲೋಕೇಶ್, ಹ್ಞೂ ಮಹೇಶ. 3 ಜನಕ್ಕೂ ಮದುವೆ ಆಗಿದೆಯಾ? ಮದುವೆಯಾಗಿ 3 ಜನಕ್ಕೂ 2 ಮಕ್ಕಳು ಇದ್ದಾವೆ. ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಆರೋಗ್ಯವಾಗಿದ್ದೀವಿ. ಫ್ಯಾಮಿಲಿ ಎಲ್ಲ ಚೆನ್ನಾಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀವಿ. ಜಾಯಿಂಟ್ ಎಲ್ಲ ಒಂದೇ ಫ್ಯಾಮಿಲಿ, ಜಾಯಿಂಟ್ ಫ್ಯಾಮಿಲಿನಾ? ಒಟ್ಟಿಗೆ ಇದ್ದೀವಿ ಎಲ್ಲ. ನಿಮ್ಮ ಮದುವೆ ಬಗ್ಗೆ ಏನಾರು ಹೇಳೋದು? ಇವ್ರನ್ನೆಲ್ಲ ನೋಡಿದಾಗ ಪ್ರೀತಿ ಬೆಲೆ ಏನು ಅನ್ನೋದು ನಮಗೆಲ್ಲ ಗೊತ್ತಾಗುತ್ತೆ. ಇವರೆಲ್ಲ ನಮಗೆ ಆದರ್ಶಪ್ರಾಯರಾಗಿದ್ದಾರೆ. ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗಿರುತ್ತೆ. ಮನೆಯಲ್ಲಿ ದಂಪತಿಗಳು ಚೆನ್ನಾಗಿದ್ದರೆ ಇಡೀ ಕುಟುಂಬನೇ ಚೆನ್ನಾಗಿರುತ್ತೆ. ನೋಡಿ ಅಜ್ಜಿ ನೋಡಿ, ನಮ್ಮ ತಾತ ಇದ್ದಾಗ ಅವ್ರ ಮುಖದಲ್ಲಿ ಎಷ್ಟು ಕಳೆ ಇತ್ತು, ಸಂತೋಷ ಇತ್ತು. ಇವಾಗ ತಾತನ ಕಳ್ಕೊಂಡು ಅವ್ರು ಎಷ್ಟು ದುಃಖ ಪಡ್ತಾ ಇದ್ದಾರೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.